ಬಾಗಲಕೋಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಶಿಶುವೊಂದು ಸಾವನ್ನಪ್ಪಿದೆ ಎನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಯಲ್ಲಾಗಿರುವಂತಹ ಘಟನೆ ಇದು. 4 ದಿನದ ಹಸುಗೂಸು ಸಾವನ್ನಪ್ಪಿರುವಂಥದ್ದು. ವೈದ್ಯರ ನಿರ್ಲಕ್ಷ್ಯ ಅಂಥೇಳಿ ಕುಟುಂಬಸ್ಥರು ಆರೋಪಿಸ್ತಾ ಇದ್ದಾರೆ. ಮಗುವನ್ನು ಹಿಡಿದು ಗಳಗಳನ್ನೇ ಕಣ್ಣೀರಿಟ್ಟಿದ್ದಾರೆ ತಾಯಿ ಮತ್ತು ಸಂಬಂಧಿಕರು. ಮಗು ಸಾವು ಶಂಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈದ್ಯರು ಕೂಡ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. 4 ದಿನದ ಹಸುಗೂಸು ಇದು ಸಾವನ್ನಪ್ಪೋದಕ್ಕೆ ವೈದ್ಯರ ನಿರ್ಲಕ್ಷ್ಯ ಮತ್ತು ಅಜಾಗರೂಕತೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ 4 ದಿನದ ಮಗುವನ್ನು ಹಿಡ್ಕೊಂಡು ಈಗ ಕಣ್ಣೀರಿಟ್ಟಿದ್ದಾರೆ ಕುಟುಂಬಸ್ಥರು. ನೀವು ಕೂಡ ಅವರ ಗೋಳಾಟದ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಮಗು ವಿಭಿನ್ನ ರೀತಿಯ ಕಾಯಿಲೆಯಿಂದ ಬಳಲ್ತಾ ಇತ್ತು ಅನ್ನುವಂತಹದ್ದನ್ನು ಈಗ ವೈದ್ಯರು ಹೇಳ್ತಾ ಇದ್ದಾರೆ. ಹಾಗಾಗಿಯೇ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ ಅಂಥೇಳಿ. ಮತ್ತೊಂದು ಕಡೆ ಮಗುವನ್ನು ಕಳೆದುಕೊಂಡಂತಹ ಪೋಷಕರು ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು, ಸಕಾಲಕ್ಕೆ ಟ್ರೀಟ್ಮೆಂಟನ್ನು ಕೊಟ್ಟಿದ್ರೆ ಅಥವಾ ವೈದ್ಯರು ತಮ್ಮ ಕೆಲಸವನ್ನು ಸರಿಯಾಗಿ ಮಾಡಿದರೆ ನಮ್ಮ ಮಗು ಉಳಿತಾ ಇತ್ತು. ಇದಕ್ಕೆ ಕಾರಣ ವೈದ್ಯರ ನಿರ್ಲಕ್ಷ್ಯ ಅಂಥೇಳಿ ಈಗ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇರುವಂಥದ್ದು. ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಮ್ಮ ಮಗುವಿನ ಸಾವಿಗೆ ನ್ಯಾಯ ಬೇಕು ಅಂತ ಕೂಡ ಪಟ್ಟನ್ನು ಹಿಡಿದಿದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ, ಏನಾಗಿತ್ತು ಮಗುಗೆ? ಈಗ ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ? ಇದಕ್ಕೆ ಆಸ್ಪತ್ರೆಯ ಆಡಳಿತ ಮಂಡಳಿಯ ಕ್ಲಾರಿಫಿಕೇಶನ್ ಏನು? ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಪ್ರೇಮ್, ಏನು ಏಪ್ರಿಲ್ 27ರಂದು ಹೆಬ್ಬಳ್ಳುವ ಅನ್ನುವಂತ ಓರ್ವ ಮಹಿಳೆ ಹೆರಿಗೆಗಾಗಿ ಇಲ್ಲಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ರು. ಅದಾದ ನಂತರ ಅವರಿಗೆ ಏಪ್ರಿಲ್ 8ರಂದು ನಾರ್ಮಲ್ ಹೆರಿಗೆಯಾಗಿತ್ತು. ಅದಾದ ನಂತರ 4 ದಿನಗಳವರೆಗೆ ಆ ಮಗು ನಾರ್ಮಲ್ ಆಗಿ ಇತ್ತು. ಹುಟ್ಟಿರ್ತಕ್ಕಂತ ಮಗು ನಿನ್ನೆ ಸಾವನ್ನಪ್ಪಿರ್ತಕ್ಕಂತ ಘಟನೆ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿರ್ತಕ್ಕಂಥದ್ದು. ಅಂದ್ರೆ ಇದಕ್ಕೆ ವೈದ್ಯರ ನಿರ್ಲಕ್ಷ್ಯ ಕಾರಣ ಅನ್ನುವಂತ ಏನು ಆರೋಪವನ್ನ ತಂದೆ ತಾಯಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಕಣ್ಣೀರು ಹಾಕಿ ತಮ್ಮ ಅಳಲನ್ನ ತೋಡ್ಕೊಂಡ್ರು. ಆದ್ರೆ ಮತ್ತೊಂದು ಕಡೆ ವೈದ್ಯರು ಮತ್ತೊಂದು ಸ್ಪಷ್ಟನೆಯನ್ನ ನೀಡ್ತಾರೆ. ಮಗು ಏನು ಆರೋಗ್ಯವಾಗಿ ಇತ್ತು, ಮಗುವಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇರಲಿಲ್ಲ. ಆದ್ರೆ ತಾಯಿಗೆ ರಕ್ತ ಏನು ಕಡಿಮೆ ಆಗಿದ್ರಿಂದ ಅವರಿಗೆ 1 ಬಾಟಲ್ ರಕ್ತವನ್ನು ಕೂಡ ಹಚ್ಚಿದ್ವಿ ನಾವು. ಇನ್ನೂ 2 ಪಾಯಿಂಟ್ ರಕ್ತವನ್ನು ಹಚ್ಚಬೇಕಾಗಿತ್ತು. ಆದ್ರೆ ಅವರು ಏನು ನಮ್ಮನ್ನ ಡಿಸ್ಚಾರ್ಜ್ ಮಾಡಿ ಅನ್ನುವಂತ ಏನು ಆರೋಪವನ್ನ ಮಾಡ್ತಾ ಇರ್ತಕ್ಕಂಥ ಮಹಿಳೆ ನಮ್ಮನ್ನ ಡಿಸ್ಚಾರ್ಜ್ ಮಾಡಿ ಎಂದು ಪಟ್ಟು ಹಿಡಿದಿದ್ರು. ಆದ್ರೆ ನಿಮ್ಮ ಆರೋಗ್ಯ ಸರಿ ಇಲ್ಲ, ಹಾಗಾಗಿ ನಾವು ಡಿಸ್ಚಾರ್ಜ್ ಮಾಡೋದಿಲ್ಲ ಅಂತ ಹೇಳಿದ್ವಿ. ಮಗುವಿಗೆ ಹಾಲನ್ನು ಕೊಡಿಸಿ ಏನು ಮನಗಿಸಿದ್ರು ನಿನ್ನೆ ರಾತ್ರಿ ವೇಳೆ. ಆ ಮಗು ಏನು ಅದನ್ನ ಡರಿಕೆಯನ್ನು ಬಿಡಿಸ್ಬೇಕಾಗುತ್ತೆ. ಹಾಗಾಗಿ ಆ ಮಗುವಿನ ಡರಿಕೆಯನ್ನು ಬಿಡಿಸಿದ ಕಾರಣ ಹಾಗೂ ಫ್ಯಾನ್ ಅನ್ನ ಜೋರಾಗಿ ಹಚ್ಚಿರೋ ಕಾರಣ ಮಗುವಿಗೆ ಏನು ಉಸಿರಾಟದ ಸಮಸ್ಯೆಯಾಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿರ್ತಕ್ಕಂಥದ್ದು ಅನ್ನುವಂಥದ್ದನ್ನ ವೈದ್ಯರು ಸಮಜಾಯಿಷಿಯನ್ನು ಕೊಡ್ತಾ ಇದ್ದಾರೆ. ಆದ್ರೆ ಮತ್ತೊಂದು ಕಡೆ ಏನು ಈ ಮಗುವನ್ನ ಕಳೆದುಕೊಂಡಂತ ತಂದೆ ತಾಯಿ ವೈದ್ಯರ ನಿರ್ಲಕ್ಷ್ಯದಿಂದಲೇ ನಮ್ಮ ಮಗು ಸಾವನ್ನಪ್ಪಿದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆ ಮಗುವನ್ನ ತಗೊಂಡು ಜಿಲ್ಲಾಸ್ಪತ್ರೆ ಎದುರಿಗೆ ನಿನ್ನೆ ತಡರಾತ್ರಿವರೆಗೂ ಪ್ರತಿಭಟನೆಯನ್ನು ನಡೆಸಿರ್ತಕ್ಕಂಥದ್ದು. ಪ್ರೇಮ್, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ.